ಹಿಡಿಸ್ಕೊಳ್ಳಿಕ್ಕೆ ಇದೀಗ ನಮ್ಮೊಂದಿಗೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ವಿಚಾರಗಳಿದ್ದಾರೆ. ಮತ್ತೆ ಮಾತನಾಡ್ತೀನಿ ಶಿವಕುಮಾರ್ ಜೋಹಳ್ಳಿಯನ್ನು. ಅಂದರೆ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಅವಕಾಶ ಸಿಕ್ಕಲಿಲ್ಲ. ರಾಹುಲ್ ಗಾಂಧಿ ವಿಮೆನ್ ಎಂಪವರ್ಮೆಂಟ್ ಅಂತ ಮಾತಾಡ್ತಾ ಇರ್ತಾರೆ, ಆದರೆ ಕರ್ನಾಟಕದ ಕ್ಯಾಬಿನೆಟ್ನಲ್ಲಿ ಒಬ್ಬರು ಮಹಿಳೆಯರಿಗೆ ಯಾಕೆ ಅವಕಾಶ ಕೊಡಲಿಲ್ಲ? ಒಂದೇ ಒಂದು ಮಹಿಳೆಗೂ ಅವಕಾಶ ತಪ್ಪಿಸ್ಬಿಟ್ಟಿದ್ದಾರಲ್ಲ ಇವರು. ಗಾಯತ್ರಿ ಶಾಂತೇಗೌಡ ಅಂತ ಹೆಸರಿತ್ತು, ಅವ್ರನ್ನ ಯಾಕೆ ಮಂತ್ರಿ ಮಾಡಲಿಲ್ಲ? ಈ ಬಗ್ಗೆ ಅಂತೂ ದೊಡ್ಡ ಒಂದು ಚರ್ಚೆ ಇದೆ. ಇಲ್ಲಿ ಪಕ್ಷಕ್ಕೆ ಅನೇಕರು ಕೆಲಸ ಮಾಡಿರ್ತಾರೆ, ಮಹಿಳಾ ಕಾರ್ಯಕರ್ತರನ್ನು ರೆಪ್ರೆಸೆಂಟ್ ಮಾಡ್ತಿರ್ತಾರೆ ಅವರು, ಆದರೆ ಯಾಕೆ ಮಾಡಿಲ್ಲ ಅಂತ ಹೇಳಿ ದೊಡ್ಡ ಪ್ರಶ್ನೆ ಒಂದು ಕಡೆ ಇದೆ. ಸೊ ಇಲ್ಲಿ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿಗೆ ಉಪಸಭಾಪತಿಯನ್ನಾಗಿ ನೇಮಕ ಮಾಡಿದ್ದಾರೆ, ಸರಿ. ಅದು ಬಿಟ್ಟುಬಿಟ್ರೆ ಇನ್ಯಾರೂ ಇಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್, ನೈನಾ ಮೋಟಮ್ಮ, ಆರತಿ ಕೃಷ್ಣ, ಗಾಯತ್ರಿ ಸಮರ್ಥರಾಗಿರಲಿಲ್ವಾ? ಸೊ ಖನಿಜಾ, ಫಾತಿಮಾ ಅವ್ರನ್ನೂ ಮಾಡಲಿಲ್ವಲ್ಲ, ಯಾಕೆ? ಮಹಿಳೆಯರ ಪರವಾಗಿ ಹೇಗೆ ನಿಲ್ಲುವುದಕ್ಕೆ ಸಾಧ್ಯ? ಮಹಿಳಾ ಸಚಿವರು ಇಲ್ಲದೆ, ಇವೆಲ್ಲವೂ ಕೂಡ ಒಂದು ಕಡೆ ಇಲ್ಲಿ ಚರ್ಚೆ ಬರ್ತಾ ಇದೆ. ತಿಳಿಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಅನೇಕ ಅಸಮಾಧಾನಿತರಿದ್ದಾರೆ. ಸಿದ್ದರಾಮಯ್ಯನವ್ರ ಬಣದವ್ರಿಗೂ ಜೋರಾಗೇನು ಹಾರ ತುರಾಯಿ ಹಾಕಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್. DK ಶಿ ಬಣದವ್ರಿಗೂ ಜೋರಾಗೇನು ಹಾರ ತುರಾಯಿ ಹಾಕಿಲ್ಲ. ಅಂದರೆ ಇಲ್ಲೇನಾಗುತ್ತೆ, ನಮ್ಮ ಕಡೆಯವ್ರನ್ನ ಮಾಡಿ ಅಂತ ಹೆಚ್ಚೆಚ್ಚು ಒತ್ತಡ ಯಾರ್ಯಾರು ಹಾಕಿದ್ರೋ ಆ ಇಬ್ಬರೂ ಕಳ್ಕೊಂಬಿಟ್ಟಿದ್ದಾರೆ ಅಂತ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಬೇಕು ಅಂತ ಒಬ್ಬರಿದ್ದು, ಪಟ್ಟಣ್ಣ ಆಗಬೇಕು ಅಂತ ಒಬ್ಬರಿದ್ದಾಗ ಇಬ್ಬರನ್ನೂ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಒಂದು ಭಾಗ. ಒಬ್ಬರೇ ಮಹಿಳೆಯರು ಇಲ್ವಲ್ಲ, ಇದ್ದವರೇ ಒಬ್ಬರು ಗಾಯತ್ರಿ ಶಾಂತೇಗೌಡ ಹೆಸರಿತ್ತು, ಅವರ ಹೆಸರಿಗೂ ಇದೀಗ ತೆಗೆದುಬಿಟ್ಟಿದ್ದಾರೆ ಅಂತನೋ ಅಥವಾ ಅವ್ರಿಗಿನ್ನ ಪ್ರಮಾಣ ವಚನ ಕೊಟ್ಟಿಲ್ಲ ಅಂತನೋ ಚರ್ಚೆಗಳಿದೆಯಲ್ಲ. ಏನು ಈ ಕಥೆ? ಇದು ಎಲ್ಲಿವರೆಗೂ ಹೋಗ್ತಿದೆ ಅಂತ? ರಮಕಾಂತ್, ನಿನ್ನೆಯಷ್ಟೇ ನೂತನ ಸಚಿವರು ಪ್ರತಿಜ್ಞಾವಿಧಿಯನ್ನ ಸ್ವೀಕಾರ ಮಾಡಿದ್ದಾರೆ. 20ರಲ್ಲಿ 19 ಜನ ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿದರೆ, ಒಂದು ಖಾಲಿ ಇದೆ. ಯಾಕಂದ್ರೆ ಗಾಯತ್ರಿ ಶಾಂತೇಗೌಡ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು. AICC ಪಟ್ಟಿಯಲ್ಲೇ ಹೆಸರನ್ನು ಕೂಡ ಪ್ರಕಟ ಮಾಡಲಾಗಿತ್ತು. ಆದ್ರೆ ಅಂತಿಮ ಕ್ಷಣದಲ್ಲಿ ಅವರ ಹೆಸರನ್ನ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಪೆಂಡಿಂಗ್ ಇಡ್ಲಾಗತ್ತೆ. ಕಾರಣ, ಸಿದ್ದರಾಮಯ್ಯ ಅವರು ಅವರಿಗೆ ಕರೆಯನ್ನ ಮಾಡಿ ನೀವು ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾರೆ. ಹಾಗಾಗಿ ನಿನ್ನೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಇದ್ದಿದ್ದೇ ಒಬ್ಬರು ಮಹಿಳೆಯರು, ಗಾಯತ್ರಿ ಶಾಂತೇಗೌಡರು. ಸೊ ಅವ್ರಿಗೂ ಕೂಡ ಈಗ ಮಿಸ್ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಅಸಮಾಧಾನಗಳು ಕೂಡ ಶುರುವಾಗ್ತಾ ಇದೆ, ಆರೋಪಗಳು ಕೂಡ ಎದುರಾಗ್ತಾ ಇದೆ, ಪ್ರತಿಪಕ್ಷಗಳು ಕೂಡ ಆರೋಪಗಳನ್ನು ಮಾಡ್ತಾ ಇದೆ. 33% ಮಹಿಳಾ ಮೀಸಲಾತಿಯನ್ನ ಕೊಡ್ತೇವೆ ಅನ್ನುವಂಥವ್ರು, ಮಹಿಳಾ ಸಬಲೀಕರಣಕ್ಕೆ ನಾವು ಹೆಚ್ಚಿನ ಒತ್ತನ್ನ ಕೊಡ್ತೇವೆ ಅನ್ನುವಂತ ಕಾಂಗ್ರೆಸ್ ನಾಯಕರು ಇಲ್ಲಿ ಒಬ್ಬರೂ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಈಗಷ್ಟೇ ಹರಿಪ್ರಸಾದ್ ಅವರು ಕೂಡ ಅದಕ್ಕೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೇಲ್ಮನೆಯಲ್ಲಿ ಉಪಸಭಾಪತಿ ಹುದ್ದೆಯನ್ನ ಮಹಿಳೆಯರಿಗೆ ಕೊಟ್ಟಿದ್ದೇವೆ, ಹಾಗೆ ಇನ್ನೂ ಒಂದು ಅವಕಾಶ ಇದೆ, ಆ ಅವಕಾಶವನ್ನು ಕೂಡ ಮಹಿಳೆಯರಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿಗೆ ಅವರಿಗೂ ಕೂಡ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ, 2 ಅವಕಾಶಗಳನ್ನ, ಪ್ರಮುಖವಾದಂತಹ ಸ್ಥಾನಮಾನಗಳನ್ನ ಕೊಟ್ಟಿದ್ದೇವೆ. ಹಾಗೆ ಬೇರೆ ನಿಗಮ ಮಂಡಳಿಗಳಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ, ಮುಂದೆ ಕೂಡ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಈ ಆರೋಪಗಳೇನಿತ್ತು ಅದಕ್ಕೆ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡ್ಬೇಕಾಗತ್ತೆ ಈಗ ಆ ಒಂದು ಶಾಂತೇಗೌಡರಿಗೆ ಮತ್ತೆ ವಾಪಸ್ ಕೊಡಲಾಗತ್ತಾ ಅಥವಾ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಅಲ್ಲಿ ಉಪಸಭಾಪತಿ ಸ್ಥಾನವನ್ನ ಗಾಯತ್ರಿ ಶಾಂತೇಗೌಡರಿಗೋ ಅಥವಾ ಆರತಿ ಕೃಷ್ಣ ಅವ್ರಿಗೋ ಬಿಲ್ಕಿಸ್ ಬಾನು ಅವ್ರಿಗೆ ಕೊಡ್ತಾರೋ ನೋಡ್ಬೇಕಾಗತ್ತೆ. ಸೊ ಒಂದು ನಿರ್ಧಾರವನ್ನ 2-3 ದಿನದಲ್ಲೇ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ಬಹಳಷ್ಟು ಶಾಸಕರು ಅಸಮಾಧಾನ ಆಗಿದೆ. ಯಾಕಂದ್ರೆ 50ಕ್ಕೂ ಹೆಚ್ಚು ಶಾಸಕರು ನಿರಂತರವಾಗಿ ದೆಹಲಿಗೆ ಪದೇ ಭೇಟಿಯನ್ನ ಮಾಡ್ತಾ ಇದ್ರು, ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ರು, ವರಿಷ್ಠರ ಮೇಲೆ ಒತ್ತಡವನ್ನ ತರ್ತಾ ಇದ್ರು, ರಾಜ್ಯ ನಾಯಕರ ಮೇಲೂ ಕೂಡ ಒತ್ತಡವನ್ನ ತರ್ತಾ ಇದ್ರು. ಆದ್ರೆ ಇದ್ದಂತಹ 20 ಸ್ಥಾನಗಳಲ್ಲಿ 50 ಜನರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸುಮಾರು ಈಗ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅದರಲ್ಲಿ 10ರಿಂದ 15 ಮಂದಿ ಬಹಳ ಸಮರ್ಥರಿದ್ದಂಥವ್ರು, ಸಚಿವ ಸ್ಥಾನಕ್ಕೆ ಬಹಳ ಸ್ಟ್ರಾಂಗ್ ಆಗಿದ್ದಂಥವ್ರು, ಪಾರ್ಟಿ ಮತ್ತೆ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರನ್ನ ತರ್ತಾರೆ ಅನ್ನುವಂಥದ್ದು ಕೂಡ ಇತ್ತು, ಸಮರ್ಥವಾಗಿ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾತುಗಳು ಕೂಡ ಇತ್ತು. ಅಂತವರಿಗೆ ಈಗ ಮಿಸ್ ಆಗಿದೆ. ಸೊ ಅವರ ಬೆಂಬಲಿಗರು, ಕಾರ್ಯಕರ್ತರು ಈಗಾಗಲೇ ಅಲ್ಲಲ್ಲಿ ಕ್ಷೇತ್ರಗಳಲ್ಲಿ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು KPCC ಕಚೇರಿ ಮುಂದೆ ಕೂಡ ಬೃಹತ್ ಪ್ರತಿಭಟನೆಗಳನ್ನ ಪ್ರಿಯಕೃಷ್ಣ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು, ಕಾರ್ಯಕರ್ತರು ಮಾಡಿದ್ದಾರೆ. ಸೊ ಹಾಗೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇದನ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇವತ್ತು ಹರಿಪ್ರಸಾದ್ ಅವರು ಕೂಡ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.